ಮೈಸೂರಿನ ಮೂಡಾದಲ್ಲಿ 50-50 ಅನುಪಾತದಲ್ಲಾಗಿರುವಂತ ಅಕ್ರಮ ಸೈಟು ಹಂಚಿಕೆಯ ಬಗ್ಗೆ ನ್ಯೂಸ್ ಫಸ್ಟ್ ನಿರಂತರವಾಗಿ ವರದಿ ಪ್ರಸಾರ ಮಾಡ್ತಾ ಇದೆ. ಮೂಡಾದ ಮಾಜಿ ಆಯುಕ್ತರಿಗೆ ಈಗ ಇದರಿಂದ ಶಾಕ್ ಆಗಿದೆ. ಕ್ಯಾಥೆಡ್ರಲ್ ಸೊಸೈಟಿಗೆ ಅಕ್ರಮವಾಗಿ ಸೈಟ್ ಹಂಚಿ ಕಳ್ಳಾಟ ಮಾಡಿರುವಂತ ವಿಚಾರವನ್ನ ನ್ಯೂಸ್ ಫಸ್ಟ್ ಬಯಲಿಗೆಳೆದಿದೆ. 2024ರ ನವೆಂಬರ್ 30ರಂದು ಈ ಬಗ್ಗೆ ನ್ಯೂಸ್ ಫಸ್ಟ್ ವಿಸ್ತೃತ ವರದಿಯನ್ನು ಪ್ರಸಾರ ಮಾಡಿತ್ತು. ನ್ಯೂಸ್ ಫಸ್ಟ್ ವರದಿಯಿಂದ ಎಚ್ಚೆತ್ತು ಸರ್ಕಾರ ಈಗ ಕ್ರಮ ತೆಗೆದುಕೊಂಡಿದೆ. ಕೋರ್ಟ್ ಆದೇಶಕ್ಕೂ ಮುನ್ನವೇ ಮಾಜಿ ಆಯುಕ್ತ ಮತ್ತು ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ನೇರ ಸಂಪರ್ಕದಲ್ಲಿ. ರವಿ, ಏನ್ ಕ್ರಮ ಕೈಗೊಳ್ಳೋದಕ್ಕೆ ಸೂಚನೆಯನ್ನು ಕೊಡಲಾಗಿದೆ ಮತ್ತು ಯಾರ ನೇತೃತ್ವದಲ್ಲಿ ತನಿಖೆ ಹೆಂಗಾಗತ್ತೆ? ರಕ್ಷಿತ್, ಪ್ರಮುಖವಾಗಿ ಮೈಸೂರಿನ ಮೂಡಾದ 50-50 ಹಗರಣಕ್ಕೆ ಸಂಬಂಧಪಟ್ಟಂತೆ ನವೆಂಬರ್ 30ರಂದು ನ್ಯೂಸ್ ಫಸ್ಟ್ ಒಂದು ವಿಸ್ತೃತವಾದ ವರದಿಯನ್ನು ಪ್ರಸಾರ ಮಾಡಿತ್ತು. ವಕೀಲರಾದ ವಿ ರವಿಕುಮಾರ್, ದೂರುದಾರರಂತಹ ಸ್ನೇಹಮಯಿ ಕೃಷ್ಣ ಹಾಗೂ ಮತ್ತೊಬ್ಬ ದೂರುದಾರರಂತಹ ಶಾಂತಪ್ಪ ಅವರು ಕ್ಯಾಥೆಡ್ರಲ್ ಸೊಸೈಟಿಯ ವಿರುದ್ಧ ಆರೋಪವನ್ನು ಮಾಡಿದ್ರು. ಸಾವಿರಾರು ಕೋಟಿ ರೂಪಾಯಿ ಅಕ್ರಮವನ್ನು ಎಸಗಿದ್ದಾರೆ. 1500ಕ್ಕೂ ಹೆಚ್ಚು ಮಂದಿಗೆ ಮೋಸವನ್ನು ಮಾಡಿದ್ದಾರೆ. ಕ್ಯಾಥೆಡ್ರಲ್ ಸೊಸೈಟಿಗೆ ಸಾವಿರಾರು ಕೋಟಿ ರೂಪಾಯಿ ಮೌಲ್ಯದ ಸೈಟ್ಗಳನ್ನು ಮೂಡಾದ ಮಾಜಿ ಆಯುಕ್ತರಂತಹ ದಿನೇಶ್ ಕುಮಾರ್ ಹಾಗೂ ಟೀಮ್ ನೀಡಿದೆ. ಹೀಗಾಗಿ ಅದನ್ನು ವಶಕ್ಕೆ ತೆಗೆದುಕೊಳ್ಬೇಕು ಅಂತ ಹೇಳಿ ಅವರು ದೂರನ್ನು ಸಲ್ಲಿಸುವುದರ ಜೊತೆಗೆ ಆಗ್ರಹವನ್ನು ಮಾಡಿದರು. ಇದಕ್ಕೆ ಸಂಬಂಧಪಟ್ಟಂತೆ ಸದ್ಯ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿ ಕೆ ಲತಾ ಅವರು ಸದ್ಯ ಒಂದು ಸುದೀರ್ಘವಾದ ಆದೇಶವನ್ನು ಹೊರಡಿಸಿದ್ದಾರೆ. ಮೂಡಾದ ಇಂದಿನ ಆಯುಕ್ತರಂತಹ ರಘುನಂದ್ ಅವರಿಗೆ ಪತ್ರ ಬರೆದಿದ್ದಾರೆ. ಹಿಂದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಪ ಎಸಗಿರುವಂತಹ ಅಂದು ಕೆಲಸವನ್ನು ಮಾಡಿರುವಂತಹ ಆಯುಕ್ತರು, ನಗರ ಯೋಜನೆಯ ಅಭಿವೃದ್ಧಿ ಅಧಿಕಾರಿಗಳು, ಅಂದಿನ ತಹಶೀಲ್ದಾರ್ ಮತ್ತು FDA, SDA ಸೇರಿದಂತೆ ಎಲ್ಲ ಅಧಿಕಾರಿಗಳ ವಿಳಾಸವನ್ನು ನೀಡಿ ಜೊತೆಗೆ ಅವರ ವಿರುದ್ಧ ಕರ್ನಾಟಕ ನಾಗರಿಕ ಸೇವಾ ಆಯೋಗ 1957ರ ಅಡಿಯಲ್ಲಿ ಕ್ರಮವನ್ನು ಜರುಗಿಸಲೇಬೇಕು. ಹಾಗಾಗಿ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕಾದಂಥ ದೋಷಾರೋಪಣ ಪಟ್ಟಿಯನ್ನು ಸಲ್ಲಿಸಿ ಅಂತ ಹೇಳಿ ತಿಳಿಸುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಇಲ್ಲಿ ಯಾರದ್ದೋ ಭೂಮಿಗೆ ಮತ್ತಾರದ್ದನ್ನೋ ಕೂರಿಸಿ ಕ್ಯಾಥೆಡ್ರಲ್ ಸೊಸೈಟಿಗೆ ಬರೋಬ್ಬರಿ 55 ಸೈಟ್ಗಳನ್ನು ನೀಡಿದ್ರು. ಈ ಸಂಬಂಧ ನ್ಯೂಸ್ ಫಸ್ಟ್ ವಿಸ್ತೃತವಾದ ವರದಿಯನ್ನು ಪ್ರಕಾರ ಮಾಡಿತ್ತು. ಈ ಪ್ರಕಟವಾದ ವರದಿಯನ್ನು ಖುದ್ದು ನಗರಾಭಿವೃದ್ಧಿ ಇಲಾಖೆ ಅಧಿಕಾರಿಗಳೇ ಗಮನಿಸಿದ್ದು ಈಗ ಕ್ರಮಕ್ಕೆ ಮುಂದಾಗಿದ್ದಾರೆ. ಆ ಸಾವಿರಾರು ಕೋಟಿ ರೂಪಾಯಿ ಆಸ್ತಿಯನ್ನು ಮತ್ತೆ ಮೂಡಾದ ವಶಕ್ಕೆ ತೆಗೆದುಕೊಳ್ಬೇಕು ಅಂತ ಹೇಳಿ ಕೂಡ ಅವರು ಆದೇಶದಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ರಕ್ಷತ್, ಥ್ಯಾಂಕ್ ಯು ರವಿ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.